ಹನುಮಂತನಿಗೆ ಪಕ್ಕ ಟ್ರೋಫಿ ಸಿಗುತ್ತೆ ಅನ್ನುವಂಥ ಕ್ಲಿಪ್ ಮತ್ತು ಇಂಟನ್ನು ಸಹ ಇದೀಗ ಸುದೀಪ್ ಸರ್ ಕೊಟ್ಟಿದ್ದಾರೆ. ಮತ್ತು ಹನುಮಂತು ನಿಮಗೆ ಏನಾದರೂ ಒಂದು ಟ್ರೋಫಿ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಮದುವೆ ಆಗುತ್ತಾ, ನಿಮ್ಮ ಅತ್ತೆ ಮನೆಯವರು ಒಪ್ಕೋತಾರೆ, ನಿಮ್ಮ ಹುಡುಗಿ ಒಪ್ಕೋತಾರೆ ಮದುವೆ ಆಗೋಕ್ಕೆ ಅಂತೆಲ್ಲ ತುಂಬಾ ಕಿಚಾಯಿಸಿದ್ದಾರೆ. ಕಾಮಿಡಿ ಎಲ್ಲವೂ ಕೂಡ ಕಾಲು ಎಳೆದಿದ್ದಾರೆ. ಹನುಮಂತನನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ, ಅದು ಗೊತ್ತಿರುವಂಥ ಮಾತು. ಹನುಮಂತನ ಒಂದು ಆಟ ಆಗಿರ್ಬೋದು ಎಲ್ಲವನ್ನೂ ಕೂಡ ಮೆಚ್ಕೊಂಡಿದ್ದಾರೆ ವೀಕ್ಷಕರು. ಸುದೀಪ್ ಸರ್ಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಹೊಗಳ್ತಾ ಇರ್ತಾರೆ. ಹನುಮಂತು ಅಷ್ಟೇ ನಾಚಿ ನೀರಾಗ್ತಾರೆ ಒಂದು ಹುಡುಗಿಯ ವಿಚಾರವನ್ನು ತಿಳಿಸಿದಂಥ ಟೈಮಲ್ಲಿ ಟ್ರೋಫಿಯನ್ನು ಕೂಡ ತೋರಿಸ್ತಾರೆ. ಆಗ ತುಂಬಾ ಖುಷಿಯಾಗುತ್ತೆ ಹನುಮಂತುಗೆ. ಟ್ರೋಫಿನ ನೋಡ್ತಾ ಸರ್ ಟ್ರೋಫಿ ನನಗೆ ಬೇಕು ಸರ್, ನನಗೆ ಹುಡುಗಿನೂ ಕೂಡ ಬೇಕು, ಟ್ರೋಫಿನೂ ಕೂಡ ಬೇಕು, ಟ್ರೋಫಿ ತಗೊಂಡು ಹುಡುಗಿ ಮನೆಗೆ ಅಂತ ನಮ್ಮ ಅತ್ತೆ ಮನೆಗೆ ಹೋಗಿ ಹುಡುಗಿಯನ್ನ ಸಹ ಕೇಳ್ತೀನಿ, ಮದುವೆ ಆಗ್ತೀನಿ ಅನ್ನುವಂಥ ಮಾತನ್ನ ಹನುಮಂತು ತಿಳಿಸ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಸೊ ನಿಮ್ಮೆಲ್ಲರ ಪ್ರೀತಿ ಹನುಮಂತುಗೆ ಟ್ರೋಫಿ ಸಿಗುತ್ತಾ, ಏನು ಕತೆ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಅದ್ಭುತವಾದಂಥ ವ್ಯಕ್ತಿ ಹನುಮಂತನ ಆಟ ಆಗಿರ್ಬೋದು, ಹನುಮಂತನ ನಡೆ ಆಗಿರ್ಬೋದು, ಸೊ ತೆಗೆದುಕೊಳ್ಳುವಂಥ ನಿರ್ಧಾರಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಟಿಮೇಟ್ ಕ್ಯಾಪ್ಟನ್ ಅಂದರೆ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತ. ಜೊತೆಗೆ ಫಸ್ಟ್ ಫಿನಾಲೆ ಟಿಕೆಟ್ ಅನ್ನು ಸಹ ಪಡೆದುಕೊಂಡಿದ್ದು ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ಹನುಮಂತ ನೋಡಿ ಎಷ್ಟರ ಮಟ್ಟಿಗೆ ಸೆನ್ಸೇಷನ್ ಆದರೂ ಟಿಕೆಟ್ ಅನ್ನು ಸಹ ಪಡೆದುಕೊಂಡು ನಿಜಕ್ಕೂ ಕೂಡ ಸೂಪರ್